ಮಾರತಹಳ್ಳಿ ಪೊಲೀಸ್ ಠಾಣೆಯವರು ಒಂದು ಮನೆಗಳ್ಳತನದ ಪ್ರಕರಣದ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ 8 ಲಕ್ಷ ರೂಪಾಯಿ ಮೌಲ್ಯದ 118 ಗ್ರಾಂ ಚಿನ್ನಾಭರಣಗಳು ಮತ್ತು 203 ಗ್ರಾಂ ಬೆಳ್ಳಿ ವಸ್ತುಗಳು ಹಾಗೂ ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದ ಒಟ್ಟು 4 ಈ ರೀತಿಯ ಕಳ್ಳತನದ ಪ್ರಕರಣಗಳು ಈಗ ಬೆಳಕಿಗೆ ಬಂದಿರ್ತವೆ. ಇದು ಮೂಲತಃ ಆಗಿರ್ತಕ್ಕಂಥದ್ದು ಆಗಸ್ಟ್ ತಿಂಗಳಲ್ಲಿ 17ನೇ ತಾರೀಕಿನಂದು ಬೆಳಗ್ಗೆ ಮನೆಯಿಂದ ಹೋದಾಗ, ಬೀಗ ಹಾಕ್ಕೊಂಡು ಹೋದಾಗ ವಾಪಸ್ಸು ಸಾಯಂಕಾಲ ಬಂದು ನೋಡಿದಾಗ ಮನೆಯ ಬಾಗಿಲಿನ ಬೀಗವನ್ನು ಮುರಿದು ಒಳಗಡೆ ಬೀರೂನಲ್ಲಿರ್ತಕ್ಕಂಥ ಲಾಕನ್ನು ಮುರಿದು ಒಟ್ಟು 78 ಗ್ರಾಂ ಚಿನ್ನಾಭರಣಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಅದ್ರ ಬಗ್ಗೆ ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ನಂತರ ತನಿಖೆಯನ್ನು ಕೈಗೊಂಡ ಪೊಲೀಸರು 25ನೇ ತಾರೀಕಿನಂದು ಈ ವ್ಯಕ್ತಿಯನ್ನು ಒಂದು ದ್ವಿಚಕ್ರ ವಾಹನದ ಸಮೇತ ಬಂಧಿಸಲಾಗಿದ್ದು ಆತನಿಂದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ನಂತರ ಆತನ ಪೊಲೀಸ್ ಅಭಿರಕ್ಷೆಯನ್ನು ಪಡೆದು ಕೂಲಂಕುಷ ವಿಚಾರಣೆಯನ್ನು ಮಾಡಿದಾಗ ಈ ಉಳಿದ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರ್ತವೆ.